ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆ್ಯಕ್ಟ್ ವಿರೋಧವಾಗಿದೆ. ಸಂವಿಧಾನದಲ್ಲಿ 243ZE ಮತ್ತು ZF ವಿರೋಧವಾಗಿದೆ. ಆಹಾರ ಬೆಳೆಗೆ ಅತ್ಯಂತ ಯೋಗ್ಯವಾದಂಥ ಒಂದು ಫಲವತ್ತಾದಂಥ ಭೂಮಿ ಆಹಾರ ಭದ್ರತೆ ದೃಷ್ಟಿಯಿಂದ ಇದ್ರ ಬಗ್ಗೆ ಕೈ ಹಾಕಲಿಕ್ಕೆ ಕೂಡ್ದು. ಮಹಿಳಾ ರೈತರೇ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಇದ್ದಿದ್ದು, ಮಹಿಳಾ ರೈತರೇ ಇದ್ದಿದ್ದು ಇವತ್ತು. ಅದು ಭಾಳ ಹರ್ಷದಾಯಕ ಸಂಗತಿ. ಯಾಕೆಂದರೆ ಕುಟುಂಬ ನಿರ್ವಹಣೆ ಮಾಡೋರು ಮಹಿಳೆಯರೇ. ಇದು ಇನ್ನೂ ಬಹಳ ಒಳ್ಳೆಯ ಕೇಸು. ತೀರ್ಮಾನಗಳು ಮಾಡಿರೋದು ಕೇಸುಗಳಿಗಿಂತ ಬಹಳ ಅತಿ ಹೆಚ್ಚಿನ ಒಳ್ಳೆಯ ಮೆರಿಟ್ಸ್ ಮೇಲೆ ಇರ್ತಕ್ಕಂಥ ಕೇಸು ಅಂತ ನಾನು ಈಗಾಗಲೇ ನನ್ನ ಮಾತಿನಲ್ಲಿ ಹೇಳಿದ್ದೀನಿ. ನಾವು ಸಾರ್ವಜನಿಕರ ವಿಚಾರಣೆ, ರೈತರ ಹೆಣ್ಣುಮಕ್ಕಳು ಎಲ್ಲರನ್ನೂ ವಿಚಾರಣೆ ಮಾಡಿದ್ದೀವಿ, ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ. ನಾವು ಸೋಮವಾರ ತಪ್ಪಿದ್ರೆ ಮಂಗಳವಾರ ಒಳಗಡೆ ಒಂದು ತೀರ್ಪನ್ನು ನೀಡಿದ್ದೀವಿ. ತೀರ್ಪು ನಮ್ಮದಿದೆ. ಈ ನೋಟಿಫಿಕೇಷನ್ಸು ಭೂಸ್ವಾಧೀನದ ಪ್ರಕ್ರಿಯೆ ಸಂವಿಧಾನದ ವಿರೋಧವಾಗಿದೆ, ಶಾಸನ ವಿರೋಧವಾಗಿ, ಕಾನೂನು ವಿರೋಧವಾಗಿದೆ, ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆ್ಯಕ್ಟ್ ವಿರೋಧವಾಗಿದೆ. ಸಂವಿಧಾನದಲ್ಲಿ 243ZE ಮತ್ತು ZF ವಿರೋಧವಾಗಿದೆ. ಆದ್ದರಿಂದ ಪ್ಲ್ಯಾನಿಂಗ್ ಅಥಾರಿಟಿ ಬೇರೆ, ಡೆವಲಪ್ಮೆಂಟ್ ಅಥಾರಿಟಿ ಬೇರೆ. ಪ್ಲ್ಯಾನಿಂಗ್ ಅಥಾರಿಟಿ ನಗರ ಯೋಜನೆ ಕಾಯ್ದೆ ಕೆಳಗಡೆ ಮಾಡ್ತಕ್ಕಂಥದ್ದು. ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆ್ಯಕ್ಟು 1987, 1961 ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗ್ ಆ್ಯಕ್ಟ್ ಕೂಡ ಹಳೆಯದು. ಸುಪ್ರೀಂ ಕೋರ್ಟ್ ತೀರ್ಪುಗಳಿವೆ. ಹೊಸದಾಗಿ ಮಾಡಿರ್ತಕ್ಕಂಥ ಕಾನೂನು ಊರ್ಜಿತಾಗ್ತದೆ. ಹಳೆಯದು ಪ್ಲ್ಯಾನಿಂಗ್ ಅಥಾರಿಟಿ ಸೆಕ್ಷನ್ 4C ಅಸಿಂಧುತ್ವ ಪಡೆದಿದೆ. ಯಾಕಂತೇಳಿದ್ರೆ 243ZE ಪ್ರಕಾರ ಕರ್ನಾಟಕ ವಿಧಾನಸಭೆಯವರು ಕಾಯ್ದೆಗಳನ್ನು ಮಾಡಲಿಲ್ಲ. ಅದನ್ನು ಯಾವ ರೀತಿ ಇದು ಪ್ಲ್ಯಾನಿಂಗ್ ಯೋಜನಾ ಸಮಿತಿ ಇರಬೇಕು ಅಂತ ಹೇಳಿ, ಯೋಜನಾ ಸಮಿತಿ ಕಾನೂನು ಪ್ರಕಾರವಾಗಿ ಇಲ್ಲದೇ ಶಾಸನದಲ್ಲಿರ್ತಕ್ಕಂಥದ್ದು ಸಂವಿಧಾನದ 243 ZF ಪ್ರಕಾರ ಲ್ಯಾಪ್ಸ್ ಆಗೋಗ್ಬಿಟ್ಟಿದೆ. ಆದ್ದರಿಂದ ಎಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ನಾವು ಪರಿಶೀಲನೆ ಮಾಡಿದ್ದೀವಿ. ಸುಪ್ರೀಂ ಕೋರ್ಟ್ಗಳ ತೀರ್ಪಿಗೆ ವಿರೋಧವಾಗಿ ಸಂವಿಧಾನ ಪೀಠದ ತೀರ್ಪುಗಳು 2013 ಆ್ಯಕ್ಟ್ ಕೂಡ ಇದಕ್ಕೆ ಅನ್ವಯ ಆಗ್ತದೆ, ಅದನ್ನು ಮಾಡಿಲ್ಲ. ಆದ್ದರಿಂದ ಈ ಪ್ರಥಮ ಅಧಿಸೂಚನೆ, ಪ್ರಾಥಮಿಕ ಅಧಿಸೂಚನೆ ಮತ್ತು ಅಂತಿಮ ಅಧಿಸೂಚನೆ ಕೊಟ್ಟಿದ್ದರೆ, ಇನ್ನು ಕೊಡುವುದಿದ್ದರೆ ಅವೆಲ್ಲ ಶೂನ್ಯ, ಅಸಿಂಧುತ್ವವನ್ನು ಪಡೀತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಬಿಡದಿಯ ಯೋಜನೆಯ ಬಗ್ಗೆ ಸಾರ್ವಜನಿಕ ಅಹವಾಲು, ಸರ್ಕಾರದ ಮುಂದಿರತಕ್ಕಂಥ ತಪ್ಪು ಸುದ್ದಿ. ಇದು ಉದ್ದೇಶಪೂರ್ವಕವಾಗಿ ಗೊತ್ತಿಲ್ಲ, ಭಾಳಷ್ಟು ಜನ ಕೊಡ್ತಾರೆ ಅನ್ನುವಂಥದ್ದು ಈ ಸಾರ್ವಜನಿಕ ಅಹವಾಲಿಂದ ಸುಳ್ಳು. ಇದು ಭಾಳಷ್ಟು ಜನ ಈ ಒಂದು ಭೂಮಿಯನ್ನು ಬಿಟ್ಟುಕೊಡೋಕ್ಕೆ ಒಪ್ಪೋದಿಲ್ಲ ಅನ್ನೋದು ಸ್ಪಷ್ಟವಾಯಿತು. ಎರಡನೇದು, ಇದು ಕಾನೂನಾತ್ಮಕವಾಗಿ, ಯಾಕೆಂದರೆ ನ್ಯಾಯಮೂರ್ತಿ ಗೋಪಾಲ್ ಗೌಡರು ಸ್ಪಷ್ಟಪಡಿಸಿದ್ದಾರೆ, ಕಾನೂನಾತ್ಮಕವಾಗಿ ಇದು ನಗರ ಅಭಿವೃದ್ಧಿಯ ಒಂದು ಯೋಜನೆ ಒಳಗೆ ಬರೋದಿಲ್ಲ. ಇದು ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಬರೋದು, ಕಾನೂನಾತ್ಮಕವಾಗಿ ಕೂಡ ಇದಕ್ಕೆ ಅವಕಾಶವೇ ಇಲ್ಲ ಅಂತ ಹೇಳ್ತಾರೆ. ಇದನ್ನು 5 ಜನರ ಒಂದು ವಿಶಿಷ್ಟ ನ್ಯಾಯ ಒಂದು ಅಹವಾಲು, ಪಬ್ಲಿಕ್ ಸಾರ್ವಜನಿಕ ಅಹವಾಲು ಕಂಡುಹಿಡಿತಕ್ಕಂಥ ಈ ಒಂದು ಪ್ರಯೋಗದ ಮೂಲಕ ಸ್ಪಷ್ಟವಾಗಿದೆ. ಈ ಯೋಜನೆಗೆ ಬಹುಪಾಲು ಜನರ ಒಪ್ಪಿಗೆ ಇಲ್ಲ, ಕಾನೂನಾತ್ಮಕವಾಗಿ ಅಸಿಂಧು, ಆಹಾರ ಭದ್ರತೆಗೆ ಅಪಾಯ. ಆದ್ದರಿಂದ ಸರ್ಕಾರ ಕೈ ಬಿಡಬೇಕು ಅನ್ನತಕ್ಕಂಥದ್ದು ನಮ್ಮ ಸ್ಪಷ್ಟ ತೀರ್ಮಾನ. ಬರಡು ಭೂಮಿ ಸಾಧ್ಯವೇ ಇಲ್ಲ. ನೀರಾವರಿ 250 ಅಡಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಕೂಡ ನೀರು ಸಿಕ್ಕೋದಿಲ್ಲ. 3 ಫಲ ಬರತಕ್ಕಂಥ ಫಲವತ್ತಾದ ಭೂಮಿ ಇದು. ಬರಡು ಭೂಮಿ ಅಲ್ಲವೇ ಅಲ್ಲ, ಅತ್ಯಂತ ನಾನು ಕೃಷಿ ವಿಜ್ಞಾನ ಹೇಳ್ತೀನಿ, ಆಹಾರ ಬೆಳೆಗೆ ಅತ್ಯಂತ ಯೋಗ್ಯವಾದಂಥ ಒಂದು ಫಲವತ್ತಾದ ಭೂಮಿ ಆಹಾರ ಭದ್ರತೆ ದೃಷ್ಟಿಯಿಂದ ಇದ್ರ ಬಗ್ಗೆ ಕೈ ಹಾಕಲಿಕ್ಕೆ ಕೂಡ್ದು. ಕಾನೂನಾತ್ಮಕವಾಗಿ ಕಾನೂನು ರೈತರ ಪರವಾಗಿದೆ. ನ್ಯಾಯ, ಧರ್ಮ, ಆಹಾರ ಭದ್ರತೆ ಎಲ್ಲವೂ ಕೂಡ ರೈತರ ಪರವಾಗಿದೆ. ಸರ್ಕಾರ ಬದಲಾಯಿಸದೆ ಬೇರೆ ದಾರಿನ ಇಲ್ಲ ಇದಕ್ಕೆ. ಇವತ್ತಿನ ಪಬ್ಲಿಕ್ ಹಿಯರಿಂಗು ತೀರ್ಪುಗಾರರ ಸಮಿತಿ, ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರಾದ ಗೋಪಾಲ್ ಗೌಡ ಅವರು ಈ ಭೂಸ್ವಾಧೀನ ಪ್ರಕ್ರಿಯೆ ಏನಿದೆ ಇದು ಸಂವಿಧಾನ ಬಾಹಿರ, ಕಾನೂನು ಬಾಹಿರ ಮತ್ತು ಅಪ್ರಸ್ತುತ ಅಂತ ಹೇಳಿ ಸಂಶಯಕ್ಕೆ ಎಡೆ ಇಲ್ಲದೇನೆ, ಆಮೇಲೆ ಇದು ಸುಪ್ರೀಂ ಕೋರ್ಟ್ ಇದುವರೆಗೂ ನೀಡಿರೋ ತೀರ್ಪುಗಳಿಗೂ ಕೂಡ ಇದು ವಿರುದ್ಧವಾದ ಪ್ರಕ್ರಿಯೆ. ಇದು ನಿಲ್ಲೋದಿಲ್ಲ, ಇದಕ್ಕೆ ಕಾಲಿಲ್ಲ, 2 ಕಾಲುಗಳು ಕೂಡ ಇಲ್ಲದೆ ಇರುವಂಥ ಒಂದು ಭೂಸ್ವಾಧೀನ ಪ್ರಕ್ರಿಯೆ. ಇದು ಕಾಯ್ದೆ ಬಾಹಿರ ಪ್ರಕ್ರಿಯೆ, ಇದು ಬಿದ್ದೋಗುತ್ತದೆ. ನೀವು ಯಾರೂ ಹೆದರಬಾರ್ದು ಅಂತ ಅವರು ನಿಮಗೆ ಅಭಯದ ತಾಯ್ತಾ ಕೊಡ್ತೀನಿ, ಕಟ್ತಾ ಇದ್ದೀನಿ ಅಂತಂದು ಹೇಳ್ಬಿಟ್ಟು ಅವ್ರು ಹೇಳಿದರು. ಇದರ ವಿವರವಾದ ಕಾನೂನು ಕಾಯ್ದೆಗಳು, ಶಾಸನಗಳ ವಿವರ ಸೋಮವಾರ ಅದು ತೀರ್ಪು ಪ್ರಕಟ.
70-80% ಜನ ಈ ಭೂಸ್ವಾಧೀನ ಪ್ರಕ್ರಿಯೆಗೆ ವಿರುದ್ಧವಾಗಿದ್ದಾರೆ ಅನ್ನೋದು ಇಲ್ಲಿ ಭಾಳ ಸ್ಪಷ್ಟ ಆಯಿತು. ಆ್ಯಕ್ಚುಲಿ 70-80% ಅದರ ಪರವಾಗಿದ್ದರೆ ಮಾತ್ರ ಭೂಸ್ವಾಧೀನ ಮಾಡ್ಬೋದು ಅಂತ ಶಾಸನ ಹೇಳುತ್ತೆ. ಬಟ್ 70-80% ಜನ ವಿರುದ್ಧವಾಗಿದ್ದಾರೆ. ಆದ್ದರಿಂದ ಈ ಭೂಸ್ವಾಧೀನ ಪ್ರಕ್ರಿಯೆ ನಿಲ್ಲೋದಿಲ್ಲ, ಶಾಸನಾತ್ಮಕವಾಗಿ ಸಂವಿಧಾನ ವಿರೋಧಿ ಅಂತ. ಅದು ತಪ್ಪು ಮಾಹಿತಿ. ಇಲ್ಲಿ ನೋಡಿದಾಗ ಅದು ಮಾಹಿತಿ ತಪ್ಪು ಅಂತಂದೇಳಿ ನಿಸ್ಸಂದೇಹವಾಗಿ ಅದು ತೀರ್ಪುಗಾರರ ಸಮಿತಿಗೆ ಮನವರಿಕೆ ಆಯಿತು. 70-80% ಜನ ಒಪ್ಪಿದ್ದಾರೆ ಅನ್ನೋದು ಅದಕ್ಕೆ ನಿರಾಧಾರ. ಅದು ಮಹಿಳಾ ರೈತರೇ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಇದ್ದಿದ್ದು, ಮಹಿಳಾ ರೈತರೇ ಇದ್ದಿದ್ದು ಇವತ್ತು. ಅದು ಭಾಳ ಹರ್ಷದಾಯಕ ಸಂಗತಿ. ಯಾಕೆಂದರೆ ಕುಟುಂಬ ನಿರ್ವಹಣೆ ಮಾಡೋರು ಮಹಿಳೆಯರೇ. ಇದು ತುಂಬ ಒಳ್ಳೆಯ ಪ್ರಕ್ರಿಯೆ. ಇದು ಪಬ್ಲಿಕ್ ಹಿಯರಿಂಗ್ ಮಾಡಿದ್ದು ಒಂದು ಭಾಳ ಅಪರೂಪದ. ಇದು ಕೋಮು ಗಲಭೆಗಳಲ್ಲಿ, ಅದರಲ್ಲಿ ಮುಂಬೈನಲ್ಲಿ, ಡೆಲ್ಲಿನಲ್ಲಿ ಈ ಥರದ ಒಂದು ಪಬ್ಲಿಕ್ ಹಿಯರಿಂಗ್ ಮಾಡಿದರು. ಜನತಾ ನ್ಯಾಯಾಲಯ ಅದರಲ್ಲಿ ದೊಡ್ಡ ದೊಡ್ಡ ನ್ಯಾಯಾಧೀಶರು ಭಾಗವಹಿಸಿದ್ರು. ಅಂಥದ್ದೇ ಒಂದು ಪ್ರಕ್ರಿಯೆ. ಈ ಬಿಡದಿ ಭೂಸ್ವಾಧೀನ ಹೋರಾಟ ಏನಿದೆ ಅದರ ಬಗ್ಗೆ ಜನಗಳಿಗೆ ಒಂದು ದನಿಯಾಗಿ, ಜನಗಳಿಗೊಂದು ಅಭಯದ ದನಿಯಾಗಿ, ಭರವಸೆಯಾಗಿ ಈ ಪಬ್ಲಿಕ್ ಹಿಯರಿಂಗ್ ಮಾಡಿದ್ದು ತುಂಬ ಉತ್ತಮವಾದ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.